ವೆಲ್ಕಮ್ ಟು MCIT ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ನಾನಿವತ್ತು ಇನ್ನೊಂದು ಹೊಸ ಫೀಚರ್ ಟ್ಯಾಲಿ ಪ್ರೈಮ್ 3.0 ಅಂಡ್ ಅಬವ್ ವರ್ಷನ್ ಇರುವಂತ ಇನ್ನೊಂದು ಹೊಸ ಫೀಚರ್ನ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ದಟ್ ಈಸ್ ನನ್ ಅದರ್ ದನ್ ಸೇವ್ಡ್ ವ್ಯೂಸ್ ಅಂತ. ಸೊ ಇದು ಆಲ್ಮೋಸ್ಟ್ ಟ್ಯಾಲಿ ಪ್ರೈಮ್ ಎಲ್ಲ ವರ್ಷನ್ ಅಲ್ಲೂ ನಿಮ್ಗೆ ಅವೈಲಬಲ್ ಇರುತ್ತೆ. ನೀವು ಯಾವುದೇ ರೆಸ್ಪೆಕ್ಟಿವ್ ರಿಪೋರ್ಟ್ಸ್ನ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸೇವ್ ವ್ಯೂ ಅನ್ನೋ ಒಂದು ಬಟನ್ ಇರುತ್ತೆ. ಇದು ಏನ್ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ. ಎಕ್ಸಾಂಪಲ್ ನನಗೆ ಇವಾಗ ನಾನು ಇಲ್ಲಿ ಡಿಸ್ಪ್ಲೇ ಮೋರ್ ರಿಪೋರ್ಟ್ ಅಕೌಂಟ್ಸ್ ಬುಕ್ ಸೇಲ್ಸ್ ರಿಜಿಸ್ಟರ್ ಅಂತ ಬಂದಿದ್ದೀನಿ. ಸೊ ನಾನು ಒಂದು ಪರ್ಟಿಕ್ಯುಲರ್ ಮಂತ್ ಸೆಲೆಕ್ಟ್ ಮಾಡ್ತೀನಿ. ಈಚ್ ಅಂಡ್ ಎವ್ರಿ ಮಂತ್ ಇದು ಜನರಲ್ ರಿಪೋರ್ಟ್. ಈಚ್ ಅಂಡ್ ಎವ್ರಿ ಮಂತ್ ನನಗೆ ಯಾವಾಗಲೂ ಕಾಲಮ್ನರ್ ರಿಪೋರ್ಟ್ ಬೇಕಾಗುತ್ತೆ ಅಂತ ಅನ್ಕೊಳ್ಳಿ. ಸೊ ನಾನು ಎವ್ರಿ ಟೈಮ್ ಈ ತರನೇ ರಿಪೋರ್ಟ್ ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ನೀವು ಪ್ರತಿ ಸಲ ಬರಬೇಕು ಕಾಲಮ್ ಅಂತ ಕ್ಲಿಕ್ ಮಾಡಬೇಕು, ಈ ರಿಪೋರ್ಟ್ ನೋಡಬೇಕು. ಒನ್ಸ್ ನೀವು ಹೊರಗಡೆ ಹೋಗಿ ಅಥವಾ ಎಕ್ಸಿಟ್ ಆಗಿ ವಾಪಸ್ ಬಂದ್ರೆ ಆ ಕಾಲಮ್ನರ್ ರಿಪೋರ್ಟ್ ನಿಮ್ಗೆ ಯಾವಾಗಲೂ ಇಲ್ಲಿ ಸ್ಟ್ಯಾಂಡರ್ಡ್ ಆಗಿರಲ್ಲ. ಎವ್ರಿ ಟೈಮ್ ಯು ಹ್ಯಾವ್ ಟು ಕ್ಲಿಕ್ ಕಾಲಮ್ನರ್. ಸೊ ಈ ತರ ಕೇಸಲ್ಲಿ ಇದ್ದಾಗ ನಾನು ಒನ್ ಟೈಮ್ ಈ ರಿಪೋರ್ಟ್ನ ಓಪನ್ ಮಾಡಿಕೊಂಡು ಸೇವ್ ವ್ಯೂ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಇಲ್ಲಿ ನಾನು ಹೆಸರು ಕೊಡ್ತೀನಿ, ಸೇಲ್ಸ್ ರಿಜಿಸ್ಟರ್ ವಿತ್ ಕಾಲಮ್ನರ್. ಸೊ ಈ ತರ ನೀವು ಅದಕ್ಕೆ ಹೆಸರು ಕೊಟ್ಟು ಸೇವ್ ಮಾಡಿದ್ರೆ ನೀವು ವಾಪಸ್ ಸೇಲ್ಸ್ ರಿಜಿಸ್ಟರ್ ಅಂತ ಬಂದು ಇಲ್ಲಿ ಪರ್ಟಿಕ್ಯುಲರ್ ಮಂತ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ರಿಪೋರ್ಟ್ ಸೇವ್ ಆಗಿರಲ್ಲ. ಅದರ್ ದೆನ್ ದಟ್ ನಿಮ್ಗೆ ಇಲ್ಲಿ ಟಾಪ್ ಅಲ್ಲಿ ಕಾಣಿಸ್ತಿರ್ಬೋದು ಗೋ ಟು ಅಂತ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ಸೇಲ್ಸ್ ರಿಜಿಸ್ಟರ್ ವಿತ್ ಕಾಲಮ್ನರ್ ನಾನು ಯಾವುದೇ ವ್ಯೂನ ಏನೇನ್ ಸೇವ್ಡ್ ವ್ಯೂಸ್ ಇಟ್ಟಿರ್ತೀನೋ ಆ ಎಲ್ಲಾ ಸೇವ್ಡ್ ವ್ಯೂಸ್ ಇಲ್ಲಿ ನಿಮ್ಗೆ ಶಾರ್ಟ್ ಕಟ್ ಅಲ್ಲಿ ಸಿಗುತ್ತೆ. ಯಾವ ಸ್ಕ್ರೀನ್ ಇಂದ ಬೇಕಾದ್ರೂ ನೀವು ಇಲ್ಲಿಗೆ ಗೇಟ್ ವೇ ಎಂಟರ್ ಆಗ್ಬೋದು. ಇಲ್ಲಿ ಗೋ ಟು ಅಂತ ಕ್ಲಿಕ್ ಮಾಡ್ತೀನಿ, ಸೇಲ್ಸ್ ರಿಜಿಸ್ಟರ್ ವಿತ್ ಕಾಲಮ್ನರ್ ಅಂತ ತಗೋತೀನಿ. ಸಿ ನಿಮ್ಗೆ ಈ ರಿಪೋರ್ಟ್ ಯಾವಾಗಲೂ ಸ್ಟ್ಯಾಂಡರ್ಡ್ ಆಗಿ ರೆಡಿ ಆಗಿರುತ್ತೆ. ಸೊ ಇದು ನೀವು ನಾಟ್ ಓನ್ಲಿ ಸೇಲ್ಸ್ ರಿಜಿಸ್ಟರ್, ಪರ್ಚೇಸ್, ಲೆಜರ್ ರಿಪೋರ್ಟ್ಸ್, ನಿಮ್ಗೆ ಯಾವ ರಿಪೋರ್ಟ್ನ ನೀವು ಸೇವ್ ಮಾಡ್ಕೋಬೇಕು ಅಂತ ಅನ್ಕೊಂತೀರ ಎಲ್ಲ ರಿಪೋರ್ಟ್ನ ಕೂಡ ನೀವು ಸೇವ್ ಮಾಡ್ಕೊಬೋದು. ನಿಮಗೆ ಎಲ್ಲಾ ಟ್ಯಾಬಲ್ಲೂ ಈಗ ಇಂಡಿವಿಜುವಲ್ ಯಾವುದೋ ಒಂದು ಪಾರ್ಟಿ ಇದೆ ಅಂತ ಅನ್ಕೊಂಡ್ರೆ ಆ ಒಂದು ಪಾರ್ಟಿಲಿ ಕೂಡ ನಿಮಗೆ ಸೇವ್ ವ್ಯೂ ಅಂತ ಸಿಗುತ್ತೆ. ಅವ್ರದ್ದು ಕೂಡ ನೀವು ಸೇವ್ ಮಾಡಿ ಇಟ್ಕೋಬಹುದು. ಈ ರೀತಿ ನಿಮಗೆ ಸೇವ್ ವ್ಯೂ ಇಮಿಡಿಯೇಟ್ ರೆಫರೆನ್ಸ್ಗೆ ಅಥವಾ ನಿಮ್ಗೆ ಅಡಿಷನಲ್ ರಿಪೋರ್ಟ್ ರಿಕ್ವೈರ್ಮೆಂಟ್ ಇದ್ದಾಗ ಈ ರೀತಿ ನೀವು ಯಾವ ರಿಪೋರ್ಟ್ ಬೇಕೋ ಆ ರಿಪೋರ್ಟ್ನ ರೆಡಿ ಮಾಡಿಕೊಂಡು ಸೇವ್ ಮಾಡಿ ಇಟ್ಕೊಂಡ್ರೆ ಆಲ್ವೇಸ್ ನಿಮಗೆ ಗೋ ಟು ಅಲ್ಲಿ ಅವೈಲಬಲ್ ಇರುತ್ತೆ. ಆ್ಯಂಡ್ ನಿಮಗೆ ಈ ಸೇವ್ ರಿಪೋರ್ಟ್ಸ್ ಏನಾದ್ರು ಬೇಕಾಗಿಲ್ಲ, ಅದು ಒಂದಷ್ಟು ದಿವಸಕ್ಕೆ ಅಷ್ಟೇ ಬೇಕಾಗಿತ್ತು, ಇನ್ನು ಮುಂದೆ ಅದು ಬೇಕಾಗಿಲ್ಲ, ಅದನ್ನ ಡೆಲೀಟ್ ಮಾಡ್ಬೇಕಂದ್ರೆ ಆ ಸೇವ್ ರಿಪೋರ್ಟ್ನ ಓಪನ್ ಮಾಡಿದ್ರೆ ಇಲ್ಲಿ ಚೇಂಜ್ ವ್ಯೂ ಅಂತ ಒಂದು ಬಟನ್ ಇರುತ್ತೆ. ಚೇಂಜ್ ವ್ಯೂ ಅಲ್ಲಿ ಡೆಲೀಟ್ ಸೇವ್ಡ್ ವ್ಯೂಸ್ ಅಂತ ಇರುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ರಿಪೋರ್ಟ್, ನೀವು ಸೇವ್ ಮಾಡಿರೋ ರಿಪೋರ್ಟ್ನ ಎನಿ ಟೈಮ್ ಡಿಲೀಟ್ ಮಾಡ್ಬೋದು. ಸೊ ಇದು ನಿಮಗೆ ಸೇವ್ ರಿಪೋರ್ಟ್ ಅಥವಾ ಸೇವ್ಡ್ ವ್ಯೂ ಬಟನ್ ಏನ್ ಟ್ಯಾಲಿ ಪ್ರೈಮ್ ಅಲ್ಲಿ ಅವೈಲಬಲ್ ಇದೆ ಅದು ಫೀಚರ್ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಇನ್ನೂ ಬೆಟರ್ ಫೀಚರ್ಸ್ ಟ್ಯಾಲಿ ಪ್ರೈಮ್ ಅಲ್ಲಿ ಏನೇನಿದೆ ಅದನ್ನ ನಾನು ನಿಮಗೆ ತಗೊಂಡ್ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.